ಮಂಗಳಗೌರಿ ಕಿಚನ್ ಕಡೆಯಿಂದ ಇವತ್ತು ಒಂದು ಇದ್ಕಿನ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಅದಕ್ಕೆ ಏನು ಬೇಕು ಅಂತ. ಮೇಯ್ನಾಗಿ ಇದ್ಕಿನ ಬೇಳೆ ಸುಲ್ದಿ ಇಟ್ಕೊಂಡಿದ್ದೀನಿ. ಇದ್ಕಿನ ಬೇಳೆ ಸಾಂಬಾರಿಗೆ ಚೆನ್ನಾಗಿರುತ್ತೆ. ಇದ್ಕಿನ ಬೇಳೆ ಸಾಂಬಾರಿದು ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಬನ್ನಿ ಹುರ್ಕೊಳ್ಳೋಣ. ಇದು ತೆಂಗಿನಕಾಯಿ ಬೇಕು, ಟೊಮೆಟೊ, ತೆಂಗಿನಕಾಯಿ, ಪುದೀನ, ಕೊತ್ತಂಬರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ ಲವಂಗ, ಇದು ಸ್ವಲ್ಪ ಸೋಂಪು, ಚಕ್ಕೆ ಲವಂಗ, ಗಸಗಸೆ ಒಂದು ಸ್ವಲ್ಪ ಇದೆ. ಇದೆಲ್ಲ ಹುರ್ಕೊಳ್ಬೇಕೀಗ. ಹುರ್ಕೊಳ್ಳೋಣ ಬನ್ನಿ. ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಎಣ್ಣೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಐಟಮ್ಸ್ನ. ಚಕ್ಕೆ ಲವಂಗ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬೇರೆ ಹಾಕೋಣ. ನೀವು ಹುರ್ಕೊಂಡು ಮಾಡಿದ್ರೆ ಸಾಕು, ಚೆನ್ನಾಗಿರುತ್ತೆ. ಇಷ್ಟಿನ ಬೇಳೆ ಸಾಂಬಾರು ಯಾವ ಸಾಂಬಾರಿಗಾದರೂ ಅಷ್ಟೇ, ಮಸಾಲೆ ಸಾರಿಗೆಲ್ಲ ನಾಟಿ ಸ್ಟೈಲಲ್ಲಿ ಹುರ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ, ಚಪಾತಿ, ರೈಸು ಎಲ್ಲದಕ್ಕೂ ಆಗುತ್ತೆ. ದೋಸೆ, ಇಡ್ಲಿ ಎಲ್ಲ ತಿನ್ಬೋದು ಸಾಂಬಾರಲ್ಲಿ. ಇಷ್ಟಿನ ಬೇಳೆ ಸಾಂಬಾರಲ್ಲಿ ಒಂದು ಟೊಮೆಟೊ ಹಾಕೋಣ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಗಸಗಸೆ ಹಾಕ್ತಾಯಿದ್ದೀನಿ. ಆಯ್ತು, ಇದು ಫ್ರೈ ಆಗಿದೆ. ಈಗ ಇದು ತಣ್ಣಗಾಗಲಿ, ರುಬ್ಕೊಳ್ಳೋಣ. ನೋಡಿ, ಇದು ತಣ್ಣಗಾಗಲಿ ಸ್ವಲ್ಪ. ಕಾಯಿನ ಪೌಡ್ರ್ ಮಾಡ್ಕೊಂಬಂದ್ಬಿಡ್ತೀನಿ. ಕಾಯಿ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಂದ್ಬಿಡ್ತೀನಿ. ಪೌಡ್ರ್ ಮಾಡಿಕೊಂಡ್ರೆ ಬೇಗ ನುಣ್ಣಗಾಗುತ್ತೆ. ಹಂಗೆ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನು. ಕಾಳು ನೀರಿರುತ್ತಲ್ಲ ಸಾರು, ಅವಾಗ ಅದು ಹೊಂದ್ಕೊಳುತ್ತೆ. ಸ್ವಲ್ಪ ಹುರ್ಗಡ್ಲೆ ಹಾಕಿದ್ರೆ, ಹಂಗಾಗಿ ಇದು ಹುರ್ಗಡ್ಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲ ಹಾಕ್ತೀನಿ ಇದಕ್ಕೆ. ಇವಾಗ ರುಬ್ಕೊಂಬರೋಕ್ಕೆ ಚಿಲ್ಲಿ ಪುಡಿ ಹಾಕೋಣ. ಚಿಲ್ಲಿ ಪುಡಿ 1.5 ಸ್ಪೂನ್ ಹಾಕ್ತೀನಿ. ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ತೀನಿ. ಸ್ವಲ್ಪ ಅರಿಶಿನ. ಇದನ್ನ ಇವಾಗ ನೀರು ಹಾಕ್ಬಿಟ್ಟು ಸ್ವಲ್ಪ ರುಬ್ಕೊಂಬರೋಣ ಬನ್ನಿ. ನೋಡಿ, ರುಬ್ಕೊಂಬಂದಿದ್ದೀನಿ ಮಸಾಲ ನುಣ್ಣಿಗೆ. ಒಗ್ಗರಣೆ ಹಾಕೋಣ ಬನ್ನಿ. ಕಾಳಿಗೆ ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಈಗ ಒಗ್ಗರಣೆ ಹಾಕಿ ಒಂದು ಕೂಗ್ಸಿದ್ರೆ ಸಾಕು, ಸಾಂಬಾರು ಚೆನ್ನಾಗಿ ಬೆಂದೋಗುತ್ತೆ. ಇದೇನು ಇದ್ಕಿನ ಬೇಳೆ ಅಲ್ವಾ, ಬೇಗ ಬೆಂದೋಗ್ಬಿಡುತ್ತೆ. ಏನು 2-3 ಕೂಗಿಸ್ಬೇಕು ಅಂತ ಏನಿಲ್ಲ, ಹಂಗೇನು ಬೇಯಿಸ್ಬಾರ್ದು. ಆದರೆ ಹಿಂಗೆ ಕೂಗಿಸ್ಬಿಟ್ರೆ ಚೆನ್ನಾಗಿ ಹೊಂದ್ಕೊಳುತ್ತೆ ಸಾಂಬಾರು ಅಂತ ಕೂಗಿಸ್ತೀವಿ. ನಮ್ಮ ಮನೇಲೆಲ್ಲರಿಗೂ ತುಂಬ ಇಷ್ಟ ಇದ್ಕಿನ ಬೇಳೆ ಸಾಂಬಾರು ಅಂದರೆ. ನಿಮ್ಗೆ ಯಾರಿಗೆ ಇದ್ಕಿನ ಬೇಳೆ ಸಾಂಬಾರು ಇಷ್ಟ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ ಫ್ರೆಂಡ್. ನಮ್ಮ ಮನೇಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಇದ್ಕಿನ ಬೇಳೆ ಸಾರು ಅಂದರೆ. ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಒಗ್ಗರಣೆಗೆ. ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಒಗ್ಗರಣೆಗೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಸಿಡಿದಿದೆ. ಈಗ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕಸ್ತೂರಿ ಮೆಣಸು ಹಾಕ್ತಾಯಿದ್ದೀನಿ. ಈ ತರಕಾರಿ ಎಲ್ಲ ಏನು ಹಾಕೋದಿಲ್ಲ ನಾನು, ಬರೀ
ಬೇಕು ಅಂದರೆ ಆಲೂಗಡ್ಡೆ ಬದನೆಕಾಯಿ ಏನಾರು ಹಾಕೊಬೋದು ತರಕಾರಿ. ಇವಾಗ ಇನ್ನೂ ಸೀಸನ್ ಇಲ್ಲ ಅವರೆಕಾಯ್ದು. ಈಗಿನ್ನ ಸೀಸನ್ ಬಂದಿಲ್ಲ ಅವರೆಕಾಯ್ದು, ಆದ್ರೂ ಏನೋ ಅಪರೂಪಕ್ಕೆ ಬಂದಿದೆ ಅಂದ್ಬಿಟ್ಟು ಇಟ್ಕೊಂಡ್ಮೇಲೆ ಸಾಂಬಾರು ಮಾಡ್ತಾಯಿದ್ದೀನಿ. ಮೊನ್ನೆ ಸಿಕ್ತು ಅಂತ. ಚೆನ್ನಾಗಿರುತ್ತೆ ಎತ್ತಿನಬೇಳೆ ಸಾಂಬಾರು. ಮುದ್ದೆಗಂತೂ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಒಂದೊಂದು ಮುದ್ದೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಎತ್ತಿನಬೇಳೆ ಸಾಂಬಾರು. ನೀವು ಮಾಡ್ಕೊಂಡು ಹೇಗಿತ್ತು ಅಂತ ಹೇಳಿ. ಎಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್, ತುಂಬ ಥ್ಯಾಂಕ್ಸ್ ನೋಡ್ತಾ ಇರೋದಕ್ಕೆ. ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ, ಎಂಕರೇಜ್ ಮಾಡ್ದಂಗಾಗುತ್ತೆ. ಇನ್ನೂ ಹೆಚ್ಚೆಚ್ಚು ನೀವು ವೀಡಿಯೋ ಮಾಡೋಕ್ಕೆ ಸಹಾಯ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ನಮ್ಮ ವೀಡಿಯೋ ಎಲ್ಲ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೊಸ ವೀಡಿಯೋ ಮಾಡಿದ್ನಲ್ಲ ನಿಮಗೆ ಬಂದ್ಬಿಡುತ್ತೆ. ಏನು ಕಷ್ಟ ಇಲ್ಲ, ಬ್ಯಾಚುಲರು ಮಾಡ್ಕೊಬೋದು ಈ ಸಾರು. ನೋಡಿ ಸಾಂಬಾರು ಮಸಾಲ ಒಂದು ರುಬ್ಕೊಂಬಿಟ್ರೆ ರೆಡಿಮೇಡ್ ಕಾಳು ಸಿಗುತ್ತೆ, ತಂದು ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಅರ್ಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಅದಕ್ಕೆ ಹಾಕಿದ್ದೀನಿ. ಖಾರಕ್ಕೆಲ್ಲ ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಹಾಕ್ತೀನಿ. ಒಂಚೂರು ಅದು ಹಸಿ ವಾಸನೆ ಹೋದ್ಮೇಲೆ ಮಸಾಲೆ ಹಾಕ್ಬಿಡೋಣ. ಮಸಾಲೆ ಹಾಕೋಣ, ಹಸಿ ವಾಸನೆ ಹೋಗಿದೆ ಇದು. ಮಸಾಲೆ ಎಲ್ಲ ಹುರಿಯೋದೇನು ಬೇಕಾಗಲ್ಲ, ಯಾಕಂದರೆ ಎಲ್ಲ ಫ್ರೈ ಮಾಡಿದ್ದೀವಲ್ವ. ಎಷ್ಟು ಬೇಕೋ ಅಷ್ಟು ಅದ್ವಾಗಿ ನೀರು ಹಾಕ್ಕೊಂಡು ಒಂದೇ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ಕೂಗ್ಸಿದ್ರೆ ಸಾಕು, ಸಾಂಬಾರು ರೆಡಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಗಟ್ಟಿಗೆ ಬೇಕಾದರೆ ಗಟ್ಟಿಗೆ ಹಾಕ್ಕೊಳ್ಳಿ. ನಿಮಗೆ ತೆಳ್ಳಗೆ ಸಾಂಬಾರು ಕೆಲವ್ರಿಗೆ ಇಷ್ಟ, ತೆಳ್ಳಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಗಟ್ಟಿಗೆ ಇಷ್ಟ ಆಗುತ್ತೆ. ಅವರ ಟೇಸ್ಟ್ ಪ್ರಕಾರ ನೀರು ಹಾಕ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲೂ ಹಾಕಿಲ್ಲ ನಾನು, ಇವಾಗಲೇ ಹಾಕ್ತಾ ಇರೋದು. ಇನ್ನೂ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಇದು ಗಟ್ಟಿಯಾಗುತ್ತೆ ಸಾಂಬಾರು. ಇಕ್ಕಿನಬೇಳೆ ಅಲ್ವಾ, ಅದು ಬೆಂದರೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸಾಂಬಾರು. ಒಂದೇ ಒಂದು ಕೂಗಿದ್ರೆ ಸಾಕು. ಒಂದು ಕೂಗ್ಬಿಟ್ರೆ ಆಫ್ ಮಾಡಿಬಿಡೋಣ. ಒಂದು ಕೂಗಲಿ, ಕ್ಯಾಪ್ ಹಾಕೋಣ. ಒಂದೇ ಒಂದು ಕೂಗಲಿ ಅದು. ನೋಡಿ ಇದು ಅದು ಕೂಗಿದೆ, ಕೂಗ ಆರಿದೆ, ಸಣ್ಣಗಾಗಿದೆ. ಸಾಂಬಾರು ನೋಡೋಣ. ನೋಡಿ ಚೆನ್ನಾಗಿದೆ ಸಾಂಬಾರು. ಎತ್ತಿನಬೇಳೆ ಸಾಂಬಾರು ಕಾಳು ಕಮ್ಮಿ ಇದೆ, ಆದರೂ ಪರವಾಗಿಲ್ಲ, ಸಾರು ಟೇಸ್ಟ್ ಇರುತ್ತೆ. ಬನ್ನಿ ಸರ್ವ್ ಮಾಡೋಣ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಮಟನ್ ಸಾರು, ಇದಕ್ಕೊಂದು ಮಟನ್ ಕೈಮಾ ಇಲ್ಲ ಚಿಕನ್ ಹಾಕ್ಬಿಟ್ರೆ ಸೂಪರಾಗಿರುತ್ತೆ. ರಾಗಿ ಮುದ್ದೆ ಜೊತೆ ರಾಗಿ ಮುದ್ದೆ, ರೈಸ್. ಬನ್ನಿ ಊಟ ಮಾಡೋಣ. ಹೆಂಗಿದೆ ನೋಡಿ. ರಾಗಿ ಮುದ್ದೆ, ಬಿಸಿ ಬಿಸಿ ರೈಸ್, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿಂದು ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್. ಬಾಯ್.